ಮದರ್ ತೆರೇಸಾ ಎಂಬ ಹೆಸರಿನಿಂದ ಸುಪ್ರಸಿದ್ಧರು. ಅವರ ಹೆಸರು ಕೇಳಿದಾಗಲೆಲ್ಲ ಅವರು ಕರುಣೆ, ದಯೆ ಮತ್ತು ಸೇವೆಯ ಪ್ರತಿರೂಪವಾಗಿದ್ದರು ಅಂತ ಹೇಳಲಾಗುತ್ತದೆ. ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಯಿತು ಮತ್ತು ಭಾರತದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಭಾರತ ರತ್ನ ನೀಡಿಯೂ ಗೌರವಿಸಿತ್ತು. ಆದರೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಭಾರತೀಯ ನಾಗರಿಕತೆಯ ಮೇಲೆ ಮದರ್ ಅಥವಾ ತಾಯಿ ಎಂಬ ರೀತಿಯಲ್ಲಿ ಹೇರಲ್ಪಟ್ಟ ಈ ಮಹಿಳೆಯ ನಿಜವಾದ ಮುಖ ಹೇಗಿತ್ತು ಅಂತ ನಿಮಗೆ ಗೊತ್ತಾ? ಈ ವಿಡಿಯೋದಲ್ಲಿ ಬರುವ ವಿಷಯಗಳನ್ನು ಮದರ್ ತೆರೇಸಾ ಅವರೊಂದಿಗೆ ಕೆಲಸ ಮಾಡಿದ್ದಂತಹ ಡಾಕ್ಟರ್ ಅರೂಪ್ ಚಟರ್ಜಿ ಅವರು ಸ್ವತಃ ಉಲ್ಲೇಖಿಸಿದ್ದಾರೆ. ಅರೂಪ್ ಚಟರ್ಜಿ ಮದರ್ ತೆರೇಸಾ ಮತ್ತು ಅವರ ಮಿಷನರೀಸ್ ಆಫ್ ಚಾರಿಟಿಯ ಕೆಲಸವನ್ನು ಕಲ್ಕತ್ತಾ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಬಹಳ ಹತ್ತಿರದಿಂದ ನೋಡಿದ್ದರು. ಅದನ್ನೆಲ್ಲ ನೋಡಿದ ನಂತರ ಅವರು ಭ್ರಮನಿರಸನಗೊಂಡಿದ್ದರು. ಅವರು ತಮ್ಮ ಅನುಭವಗಳ ಆಧಾರದ ಮೇಲೆ ಮದರ್ ತೆರೇಸಾ ದಿ ಅನ್ಟೋಲ್ಡ್ ಸ್ಟೋರಿ ಮತ್ತು ಮದರ್ ತೆರೇಸಾ ದಿ ಫೈನಲ್ ವರ್ಡಿಕ್ಟ್ ಎಂಬ 2 ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಪುಸ್ತಕಗಳಲ್ಲಿ ಅವರು ತೆರೇಸಾ ಅವರ ಕರಾಳ ಪ್ರಪಂಚದ ಬಗ್ಗೆ ಅನೇಕ ನಿರಾಕರಿಸಲಾಗದ ಸಂಗತಿಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಇವತ್ತು ಭಾರತದಲ್ಲಿ ನಾವು ಪ್ರತಿದಿನ ನೋಡ್ತಾ ಇರುವ ಬಡವರ ಚಿಕಿತ್ಸೆಯ ಹೆಸರಿನಲ್ಲಿ ನಡೆಯುವ ಮೂಢನಂಬಿಕೆ ಮತ್ತು ಮತಾಂತರದ ಆಟವನ್ನು ಈ ಮದರ್ ತೆರೇಸಾ ಸ್ವತಃ ಪ್ರಾರಂಭಿಸಿದರು. ಅವರು ಬಡವರಿಗೆ ಮಾಟಮಂತ್ರದಿಂದ ಚಿಕಿತ್ಸೆ ನೀಡ್ತಾ ಇದ್ರು. ಕಾಯಿಲೆಗಳಿಗೆ ಕಾರಣ ಹಿಂದೂ ದೇವರು ಮತ್ತು ದೇವತೆಗಳು ಎಂದು ಜನರಿಗೆ ಹೇಳಿ ನಂಬಿಸಲಾಗ್ತಾ ಇತ್ತು. ತೆರೇಸಾ ಬಡವರ ಹೆಸರಿನಲ್ಲಿ ಪ್ರಪಂಚದಾದ್ಯಂತದಿಂದ ಹಣವನ್ನ ಸಂಗ್ರಹಿಸ್ತಾ ಇದ್ರು. ಆದರೆ ಅವರು ಕಲ್ಕತ್ತಾದಲ್ಲಿ ಒಂದೇ ಒಂದು ಸರಿಯಾದ ಆಸ್ಪತ್ರೆಯನ್ನು ಕೂಡ ನಿರ್ಮಿಸಲಿಲ್ಲ. ತೆರೇಸಾ ಅವರ ಸಂಘಟನೆಯಾದ ಮಿಷನರಿ ಆಫ್ ಚಾರಿಟಿಯ ಕೇಂದ್ರಗಳಲ್ಲಿ ಬಡವರ ಮೇಲೆ ಹೊಸ ಔಷಧಿಗಳ ಪ್ರಯೋಗ ನಡೀತಾ ಇತ್ತು. ಅಂದರೆ ಅಸಹಾಯಕ ಜನರನ್ನು ಬಲಿಪಶುಗಳನ್ನಾಗಿ ಮಾಡಲಾಗ್ತಾ ಇತ್ತು. ಅನೇಕ ಬಾರಿ ಆ ಜನರು ಸಾಯ್ತಾ ಇದ್ರು. ಆಗ ತೆರೇಸಾ ಜೀಸಸ್ ನಿಮ್ಮನ್ನ ತನ್ನ ಬಳಿಗೆ ಕರೆಸಿಕೊಂಡನು ಅಂತ ಹೇಳ್ತಾ ಇದ್ರು. ಆದ್ರೆ 1991ರಲ್ಲಿ ಮದರ್ ತೆರೇಸಾ ಅನಾರೋಗ್ಯಕ್ಕೆ ಒಳಗಾದಾಗ ಅವರು ತಮ್ಮ ಚಿಕಿತ್ಸೆಗಾಗಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಆಸ್ಪತ್ರೆಗೆ ಹೋದರು. ತೆರೇಸಾ ಅವರ ಪೋಷಣಾ ಕೇಂದ್ರಗಳು ಜೀವನಕ್ಕಿಂತ ಹೆಚ್ಚಾಗಿ ಸಾವಿನ ಸ್ಥಳವಾಗಿ ಮಾರ್ಪಟ್ಟಿದ್ದವು. ಅಲ್ಲಿಗೆ ಕರೆತರಲಾದ ಜನರನ್ನು ಸರಿಯಾದ ಚಿಕಿತ್ಸೆ ಕೊಡದೆ ಸಾಯಲು ಬಿಡಲಾಗ್ತಾ ಇತ್ತು. 1992ರಲ್ಲಿ ವೈದ್ಯಕೀಯ ಜರ್ನಲ್ ಲ್ಯಾನ್ಸೆಟ್ನ ಸಂಪಾದಕ ರಾಬಿನ್ ಫಾಕ್ಸ್ ಮಿಷನರಿ ಆಫ್ ಚಾರಿಟಿಯ ಕೇಂದ್ರಗಳಲ್ಲಿ ಸಾಮಾನ್ಯ ನೋವು ನಿವಾರಕಗಳು ಸಹ ಲಭ್ಯವಿಲ್ಲ ಎಂದು ಹೇಳಿದ್ದರು. ಸಾಮಾನ್ಯ ಸಣ್ಣ ರೋಗಿಗಳನ್ನು ಸಹ ಕೆಲವು ದಿನಗಳವರೆಗೆ ಮಾತ್ರ ಅಲ್ಲಿ ಅತಿಥಿಗಳೆಂದು ಭಾವಿಸುವಂತೆ ಮಾಡಲಾಯಿತು ಮತ್ತು ಅವರ ದುಃಖಕ್ಕೆ ಕಾರಣ ಅವರ ಹಿಂದಿನ ಹಿಂದೂ ಧರ್ಮ ಅಂತ ನಂಬಿಸಲಾಗಿತ್ತು. ಚಿಕಿತ್ಸೆಯ ಕೊರತೆಯಿಂದಾಗಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯ ಜನರು ಸಾಯ್ತಾ ಇದ್ರು. ನಿಜವಾಗಿ ನೋಡುವುದಾದ್ರೆ ಅವರನ್ನು ಸಾಮಾನ್ಯ ಔಷಧಿಗಳು ಮತ್ತು ಆರೈಕೆಯಿಂದ ಗುಣಪಡಿಸಬಹುದಿತ್ತು. ಮಿಷನರೀಸ್ ಆಫ್ ಚಾರಿಟಿ ಕೇಂದ್ರಗಳಲ್ಲಿ ಕ್ರಿಶ್ಚಿಯನ್ನರಾಗಲು ಒಪ್ಪಿಕೊಂಡ ಬಡವರಿಗೆ ಮಾತ್ರ ಆಹಾರವನ್ನು ನೀಡಲಾಗ್ತಾ ಇತ್ತು. ಕೋಲ್ಕತ್ತಾ ಕೇಂದ್ರದಲ್ಲಿ ಕೇವಲ 300 ಜನರಿಗೆ ಮಾತ್ರ ಆಹಾರವನ್ನು ಬೇಯಿಸಲಾಗ್ತಾ ಇತ್ತು ಎಂದು ಡಾಕ್ಟರ್ ಅರೂಪ್ ಚಟರ್ಜಿ ಹೇಳಿದ್ದರು. ಆದರೆ ಪ್ರತಿದಿನ ಸಾವಿರಾರು ಜನರಿಗೆ ಆಹಾರವನ್ನು ನೀಡಲಾಗ್ತಾ ಇದೆ ಅಂತ ತೆರೇಸಾ ಸುಮ್ಮನೆ ಪ್ರಚಾರ ಮಾಡ್ತಾ ಇದ್ರು. ತೆರೇಸಾ ಯಾವ ಬಡವರ ಮಕ್ಕಳನ್ನು ತನ್ನ ಕೇಂದ್ರಕ್ಕೆ ದತ್ತು ತೆಗೆದುಕೊಳ್ಳುತ್ತಿದ್ದರೋ ಅವರ ಪೋಷಕರಿಂದ ಒಂದು ಅರ್ಜಿಯನ್ನು ಭರಿಸಿ ತೆಗೆದುಕೊಳ್ಳುತ್ತಿದ್ದರು. ಇನ್ನು ಮುಂದೆ ತಮ್ಮ ಮಕ್ಕಳ ಮೇಲೆ ತಮಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂದು ಆ ಫಾರ್ಮ್ನಲ್ಲಿ ಬರೆಯಬೇಕಾಗಿತ್ತು. ಕೆಲವು ಮಕ್ಕಳನ್ನ ಯುರೋಪ್ಗೆ ಕಳುಹಿಸಲಾಗ್ತಾ ಇತ್ತು. ಬಳಿಕ ಅವರ ಬಗ್ಗೆ ಯಾವುದೇ ದಾಖಲೆಗಳು ಸಿಗ್ತಾ ಇರಲಿಲ್ಲ. ಇಂದಿಗೂ ಕೂಡ ತೆರೇಸಾ ಕೇಂದ್ರಗಳು ಮಕ್ಕಳನ್ನು ಅಕ್ರಮವಾಗಿ ಕದ್ದು ಮಾರಾಟ ಮಾಡುತ್ತಿರುವ ಆರೋಪ ಇದೆ. ಮಕ್ಕಳನ್ನು ಮಾರಾಟ ಮಾಡುವುದು ತೆರೇಸಾಗೆ ಪ್ರಮುಖ ಆದಾಯದ ಮೂಲವಾಗಿತ್ತು ಅಂತ ಆರೋಪಿಸಲಾಗಿದೆ. 1992ರಲ್ಲಿ ತೆರೇಸಾ ಸ್ವತಃ ನಾನು ಇಲ್ಲಿಯವರೆಗೆ 29,000 ಹಿಂದೂಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸಿದ್ದೇನೆ ಅಂತ ಹೇಳಿಕೊಂಡಿದ್ದರು. ಈ ಎಲ್ಲಾ ಕೆಲಸಗಳನ್ನು ಮಾನವೀಯತೆ ಮತ್ತು ಸಹಾಯದ ಹೆಸರಿನಲ್ಲಿ ಮಾಡಲಾಯಿತು. ಆ ಸಮಯದಲ್ಲಿ ದೇಶದಲ್ಲಿದ್ದ ಕಾಂಗ್ರೆಸ್ ಮತ್ತು ಎಡಪಂಥೀಯರ ಪಕ್ಷಗಳ ಸರ್ಕಾರಗಳು ತೆರೇಸಾ ಅವರ ಮಿಷನರಿ ಜಾಲಕ್ಕೆ ಸಂಪೂರ್ಣ ಬೆಂಬಲ ನೀಡ್ತಾ ಇದ್ದವು. ಅವರ ಕಾನೂನುಬಾಹಿರ ಚಟುವಟಿಕೆಗಳ ಮೇಲೆ ಯಾವುದೇ ನಿರ್ಬಂಧ ಇರಲಿಲ್ಲ. ಮದರ್ ತೆರೇಸಾ ಅವರ ಆಧ್ಯಾತ್ಮಿಕ ಸಲಹೆಗಾರರಾಗಿದ್ದ
ಪಾದ್ರಿ ಡೊನಾಲ್ಡ್ ಮಗ್ವಾಯರ್ ಅವರ ಮೇಲೆ 11 ವರ್ಷದ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಹೊರಿಸಲಾಗಿತ್ತು. ಆದರೆ ತೆರೇಸಾ ಬೆಂಬಲದಿಂದಾಗಿ ಅವರು ಖುಲಾಸೆಗೊಂಡರು. ದೇಶವನ್ನು ವಿಭಜಿಸಲು ಸಂಚು ರೂಪಿಸಿದ ಏಕೈಕ ಭಾರತ ರತ್ನ ತೆರೇಸಾ. ಈಶಾನ್ಯ ರಾಜ್ಯಗಳಲ್ಲಿ ಪ್ರತ್ಯೇಕತಾವಾದವನ್ನು ಒಂದೊಮ್ಮೆ ತಥಾಕಥಿತ ಸಂತಳೆನಿಸಿಕೊಂಡಿದ್ದ ಇದೇ ತೆರೇಸಾ ಬಿತ್ತಿದ್ದರು. ಈಶಾನ್ಯವನ್ನು ಪ್ರತ್ಯೇಕ ಕ್ರಿಶ್ಚಿಯನ್ ದೇಶವನ್ನಾಗಿ ಮಾಡಲು ಅವರು ಬಯಸಿದ್ದರು. ಅಲ್ಲಿನ ಜನರು ಯೇಸುವಿನ ಹತ್ತಿರ ಬಂದ ಕಾರಣ ಭಾರತ ಸರ್ಕಾರ ಅವರ ಶತ್ರುವಾಗಿದೆ ಎಂದು ಅವರು ನಂಬಿದ್ದರು. ಇಂದಿರಾ ಗಾಂಧಿ ತೆರೇಸಾ ಅವರ ಚಟುವಟಿಕೆಗಳನ್ನು ಅತಿ ಹೆಚ್ಚು ಪ್ರಚಾರ ಮಾಡಿದರು. ಇದರ ಪರಿಣಾಮವಾಗಿ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಾಗ ಮೊದಲು ತೆರೇಸಾ ಅವರ ಹೇಳಿಕೆಯೇ ಇಂದಿರಾರಿಗೆ ಬೆಂಬಲವಾಗಿ ಬಂದಿತ್ತು. ವಿಶ್ವದ ಅತ್ಯಂತ ಭ್ರಷ್ಟ ಸರ್ವಾಧಿಕಾರಿಗಳು ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಗೆ ಹೆಚ್ಚಿನ ಹಣವನ್ನು ನೀಡುತ್ತಾ ಇದ್ರು. ಶಸ್ತ್ರಾಸ್ತ್ರ ಕಂಪನಿಗಳು ಮತ್ತು ಮಾದಕ ವಸ್ತು ಕಳ್ಳಸಾಗಣೆದಾರರು ಸಹ ತೆರೇಸಾಗೆ ಸಾಕಷ್ಟು ಹಣವನ್ನು ನೀಡಿದ್ದರು. ಇದರಲ್ಲಿ ಹೆಚ್ಚಿನ ಭಾಗವನ್ನು ಭಾರತದಲ್ಲಿ ಜನರಿಗೆ ಆಮಿಷ ಒಡ್ಡುವ ಮೂಲಕ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸಲು ಬಳಸಲಾಯಿತು. ತೆರೇಸಾ ಭಾರತದಲ್ಲಿ ವಾಸಿಸ್ತಾ ಇದ್ರು, ಆದರೆ ಅವರು ತಮ್ಮ ಎಲ್ಲಾ ಹಣವನ್ನ ವ್ಯಾಟಿಕನ್ನ ಬ್ಯಾಂಕ್ನಲ್ಲಿ ಇರಿಸ್ತಾ ಇದ್ರು. ಅವರ ಮರಣದ ನಂತರವೂ ಈ ಹಣ ಭಾರತಕ್ಕೆ ಬರಲಿಲ್ಲ. 2017ರಲ್ಲಿ ಒಂದು ವೇಳೆ ತೆರೇಸಾ ಅವರ ಹಣವನ್ನ ಹಿಂತೆಗೆದುಕೊಂಡ್ರೆ ವ್ಯಾಟಿಕನ್ನ ಬ್ಯಾಂಕ್ಗಳು ಖಾಲಿಯಾಗಿ ಬಿಡ್ತವೆ ಎಂಬ ಸುದ್ದಿ ಬಂದಿತ್ತು. ಅಷ್ಟು ಮಟ್ಟಿನ ಹಣ ಅವರ ಖಾತೆಯಲ್ಲಿದೆ. 2016ರಲ್ಲಿ ವ್ಯಾಟಿಕನ್ ತೆರೇಸಾ ಅವರಿಗೆ ಸಂತ ಎಂಬ ಬಿರುದನ್ನು ನೀಡಿತು. ಅವರನ್ನು ಸಂತ ಎಂದು ಘೋಷಿಸಲು ಕಾರಣವಾಗಿದ್ದ 2 ಪವಾಡಗಳು ನಕಲಿ ಅಂತ ಸಾಬೀತಾಗಿವೆ. ಹೊಟ್ಟೆಯ ಗಡ್ಡೆಯಿಂದ ಬಳಲ್ತಾ ಇದ್ದ ಪಶ್ಚಿಮ ಬಂಗಾಳದ ಮಹಿಳೆ ಮೋನಿಕಾ ಬೆಸ್ರಾ ಒಂದು ದಿನ ತಮ್ಮ ಲಾಕೆಟ್ನಲ್ಲಿ ಮದರ್ ತೆರೇಸಾ ಅವರ ಫೋಟೋವನ್ನ ನೋಡಿದರು ಮತ್ತು ಅದಾದ ನಂತರ ಆಕೆಯ ಗಡ್ಡೆ ಸಂಪೂರ್ಣವಾಗಿ ಗುಣವಾಯಿತು ಅಂತ ಹೇಳಲಾಗಿತ್ತು. ಆದರೆ ಮೋನಿಕಾ ಬೆಸ್ರಾ ಅವರಿಗೆ ಚಿಕಿತ್ಸೆ ನೀಡಿದ್ದ ವೈದ್ಯರು ತೆರೇಸಾ ಸಾವಿನ ಹಲವಾರು ವರ್ಷಗಳ ನಂತರವೂ ಕೂಡ ಮೋನಿಕಾ ನೋವು ಅನುಭವಿಸುತ್ತಲೇ ಇದ್ರು ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಅವರು ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರೆಸಿದರಂತೆ. ಬ್ರೆಜಿಲ್ನ ವ್ಯಕ್ತಿಯ ಬಗ್ಗೆ ಮತ್ತೊಂದು ಪವಾಡವಾಗಿದೆ ಎಂಬ ಹೇಳಿಕೆಯನ್ನ ನೀಡಲಾಗಿತ್ತು. ಆಮೇಲೆ ಅದು ಕೂಡ ನಕಲಿ ಅಂತ ತಿಳಿದು ಬಂತು. ತೆರೇಸಾ ಅವರ ಮೂಢನಂಬಿಕೆಗಳ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರತಿ ಧರ್ಮೋಪದೇಶದಲ್ಲೂ ಅವರು ಸೂರ್ಯ ಭೂಮಿಯ ಸುತ್ತ ಸುತ್ತುತ್ತಾನೆ ಅಂತ ಹೇಳ್ತಾ ಇದ್ರು. ಒಮ್ಮೆ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಅವರನ್ನ ಕೇಳಿದಾಗ ಇದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಆದ್ದರಿಂದ ಇದುವೇ ಸರಿ ಅಂತ ಹೇಳಿದ್ರು. ಆಧುನಿಕ ವಿಜ್ಞಾನದ ವಿಷಯಗಳನ್ನ ನಂಬುವ ಬದಲು ತೆರೇಸಾ ಬೈಬಲ್ನಲ್ಲಿ ಬರೆಯಲಾದ ಮೂರ್ಖ ಮತ್ತು ಹಳೆಯ ಶೈಲಿಯ ವಿಷಯಗಳನ್ನ ನಂಬುತ್ತಲೇ ಇದ್ರು. ಸಂತರು, ಋಷಿಮುನಿಗಳು ಮತ್ತು ವಿದ್ವಾಂಸರ ದೇಶವಾದ ಭಾರತದಲ್ಲಿ ಒಬ್ಬ ಕಪಟ ಸನ್ಯಾಸಿನಿಗೆ ಆಕೆ ಒಬ್ಬ ಕ್ರಿಶ್ಚಿಯನ್ ಮತ್ತು ಪ್ರಪಂಚದ ಪ್ರಬಲ ದೇಶಗಳ ಬಲವನ್ನು ಹೊಂದಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಇಷ್ಟೊಂದು ಗೌರವವನ್ನ ನೀಡಿದ್ದು ನಿಜಕ್ಕೂ ವಿಪರ್ಯಾಸ.